ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂತೆ ವಿರಾಜಿ ಪಾಮಲ ಉದಕಗಳಿಗೆ ಸದಾಭಿಮಾನಿಯು ಎಂದೆನಿಸಿಕೊಂಬ ಬುಧಗೆ ನಾ ವಂದಿಸುವೆ ಸನ್ಮೋದದಿ ನಿರಂತರ ಒಲಿದು ಯಮಗಭ್ಯುದಯ ಪಾಲಿಸಲೆಂದು ಪರಮೋತ್ಸವದಲನು ದಿನದಿ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಖದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 39. ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂದದಿ ವಿರಾಜಿ ಪಾಮಲ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಸ್ವಾದೋದಕಕ್ಕೆ ಅಭಿಮಾನಿಯಾದ 22ನೇ ಕಕ್ಷದ ಚಂದ್ರಪುತ್ರನನ್ನು ಬುಧನನ್ನು ಕೊಂಡಾಡುತ್ತಾರೆ. ಬುಧನು ನವಗ್ರಹಗಳಲ್ಲಿ ಒಬ್ಬನು, ಚಂದ್ರನಿಂದ ತಾರಾದೇವಿಯಲ್ಲಿ ಜನಿಸಿದವನು, ಶುಭಪ್ರದನಾದ ಗ್ರಹ. ವಿಧಿಪಿತನ, ವಿಧಿ ಎಂದರೆ ಚತುರ್ಮುಖ ಬ್ರಹ್ಮದೇವರು, ಅವರ ತಂದೆಯಾದ ಶ್ರೀಮನ್ನಾರಾಯಣನೇ ವಿಧಿಪಿತನು. ಸೂಕ್ಷ್ಮ ಸೃಷ್ಟಿಯಲ್ಲಿ ವಾಸುದೇವರೂಪಿ ಶ್ರೀಮನ್ನಾರಾಯಣನಿಂದ ಮಾಯಾ ನಾಮಕ ಲಕ್ಷ್ಮೀದೇವಿಯರಲ್ಲಿ ಪುರುಷನಾಮಕರಾಗಿ ಬ್ರಹ್ಮದೇವರು ಜ್ಯೇಷ್ಠಪುತ್ರರಾಗಿ ಜನಿಸಿದರು. ಇದರಿಂದ ಬ್ರಹ್ಮದೇವರಿಗೆ ವೀರಿಂಚಿ ಎಂಬ ನಾಮ. ಪದ್ಮ ಸೃಷ್ಟಿಯಲ್ಲಿ ಶ್ರೀ ಪದ್ಮನಾಭನ ಹೊಕ್ಕಳಿನಲ್ಲಿ ಸುವರ್ಣಾತ್ಮಕವಾದ ಕಮಲದಲ್ಲಿ ಹಿರಣ್ಯಗರ್ಭ ನಾಮಕರಾಗಿ ಜನಿಸಿದರು. ಇದರಿಂದ ಬ್ರಹ್ಮದೇವರ ತಂದೆ ವಿಧಿಪಿತನು. ಈ ವಿಧಿಪಿತನ ಚರಣ ಕಮಲಗಳಲ್ಲಿರುವ ಹರಿಮಹಾತ್ಮ ಎಂಬ ಮಕರಂದವನ್ನು ಹೀರುವ ದುಂಬಿಗಳಲ್ಲಿ ಮಧುಪನಂದದಿ ಬುಧನೂ ಒಬ್ಬನು. ವಿಧಿಪಿತನ ಪದಾಂಬುಜ ಮಧುಪನಾದ ಬುಧನು ನಿರ್ಮಲವಾದ ಮಾಧುರ್ಯಯುಕ್ತವಾದ ನೀರಿಗೆ ಅಭಿಮಾನಿಯು, ಸ್ವಾದೋದಕಾಭಿಮಾನಿಯು. ಈ ಅಭಿಪ್ರಾಯವನ್ನೇ ದಾಸರು ವಿರಾಜಿಪ ಅಮಲ ಉದಕಗಳಿಗೆ ಸದಾ ಅಭಿಮಾನಿ ಎಂದು ನಮಿಪೆ ಎಂದಿದ್ದಾರೆ. ಸ್ವಾದೋದಕಾಭಿಮಾನಿಯಾದ ಚಂದ್ರಪುತ್ರ ಬುಧನು ನಿರಂತರದಲ್ಲಿಯೂ ನಮ್ಮಗಳಿಗೆ ಪ್ರಸನ್ನನಾಗಿ ನಿರಂತರ ಯಮಗೆ ಒಲಿದು ಆಧ್ಯಾತ್ಮಿಕ ಪಥದಲ್ಲಿ ಪ್ರಗತಿಯನ್ನು, ಅಭ್ಯುದಯವನ್ನು ಹೆಚ್ಚು ಸಾಧನೆ ಮಾಡಿಸಲಿ, ನೀಡಲಿ. ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಸಾಧನಕ್ಕೆ ಪರಿಕರಗಳನ್ನು ಒದಗಿಸಿ ತಾರಾ ಭಗವದ್ ಅನುಗ್ರಹ ಪ್ರಾಪ್ತಿಗೆ ಕಾರಣವಾದ ಸತ್ಸಾಧನ ಪ್ರಗತಿಯನ್ನು ಕರುಣಿಸಬೇಕೆಂದು ಪ್ರಾರ್ಥಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.